ದಾವಣಗೆರೆಯಿಂದ ಮೀರಜ್ಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಸರ್ಕಾರಿ ಬಸ್ ಪಲ್ಟಿ, ಮಹಿಳೆ ಸಾವು. ಧಾರವಾಡ ಸಾರಿಗೆ ಸಂಸ್ಥೆಗೆ ಸೇರಿದ್ದ ಬಸ್ಸಿನ ಎಕ್ಸೆಲ್ ಕಟ್ಟಾದ ಪರಿಣಾಮ ಚಾಲಕನ ನಿಯಂತ್ರಣ ತಪ್ಪಿ ಬಸ್ಸು ಕಂದಕಕ್ಕೆ ಪಲ್ಟಿಯಾದ ಪರಿಣಾಮ ಪ್ರಯಾಣಿಕರೊಬ್ಬರು ಅಸುನೀಗಿ ಸುಮಾರು 20 ಜನರಿಗೆ ಗಾಯಗಳಾದ ಘಟನೆ ಧಾರವಾಡದ ಸೌದತ್ತಿ ರಸ್ತೆಯಲ್ಲಿರುವ ಕಾಶಿನಗರದ ಬಳಿ ಸಂಭವಿಸಿದೆ. ದಾವಣಗೆರೆಯಿಂದ ಮೀರಜ್ಗೆ ಹೊರಟಿದ್ದ ಸಾರಿಗೆ ಸಂಸ್ಥೆಯ ಬಸ್ ಪಲ್ಟಿಯಾಗಿದೆ. ದಾವಣಗೆರೆಯಿಂದ ಧಾರವಾಡ ಸೌದತ್ತಿ ಮೂಲಕ ಹಾದು ಈ ಬಸ್ ಮೀರಜ್ಗೆ ಹೊರಟಿತ್ತು. ಈ ವೇಳೆ ಟೈರ್ ಬ್ಲಾಸ್ಟ್ ಆದ ಪರಿಣಾಮ ಚಾಲಕನ ನಿಯಂತ್ರಣ ತಪ್ಪಿ ಕಾಶಿನಗರದ ಬಳಿ ಬಸ್ ಕಂದಕಕ್ಕೆ ಉರುಳಿದೆ. ಬಸ್ ಪಲ್ಟಿಯಾದ ಪರಿಣಾಮ ಮುನುವಳ್ಳಿಯ ಹುಸೇನ್ ಬಿ ಕೆಂಗಾನೂರು ಎಂಬ ವೃದ್ಧೆ ಸಾವನ್ನಪ್ಪಿದರೆ ಇನ್ನೋರ್ವ ವೃದ್ಧನಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿವೆ. ಈ ಘಟನೆಯಲ್ಲಿ ಸುಮಾರು 20 ಜನ ಗಾಯಗೊಂಡಿದ್ದು, ಗಾಯಾಳುಗಳನ್ನು ಧಾರವಾಡ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬಸ್ ಪಲ್ಟಿಯಾಗುತ್ತಿದ್ದಂತೆ ಸ್ಥಳೀಯರು 112ಕ್ಕೆ ಕರೆ ಮಾಡಿ ಮಾಹಿತಿ ನೀಡಿದ್ದರು. ಸ್ಥಳಕ್ಕೆ ಬಂದ 112 ಪೊಲೀಸ್ ಸಿಬ್ಬಂದಿ ಕೂಡಲೇ ಪ್ರಯಾಣಿಕರ ರಕ್ಷಣಾ ಕಾರ್ಯಕ್ಕೆ ಮುಂದಾದರು. ಸ್ಥಳಕ್ಕೆ 4-5 ಆಂಬ್ಯುಲೆನ್ಸ್ಗಳನ್ನು ಕರೆಯಿಸಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುವ ಕೆಲಸ ಮಾಡಿದರು. ಧಾರವಾಡ ಗ್ರಾಮೀಣ ಠಾಣೆ ಪೊಲೀಸರು ಸಹ ಸ್ಥಳಕ್ಕೆ ಧಾವಿಸಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುವ ಕೆಲಸ ಮಾಡಿದರು. ಹೊಂಟಿದ್ವಿ ಯಲಮನ ಗುಡಕ್ಕೆ ಹೊಸ ಬಸ್ ಸ್ಟ್ಯಾಂಡಿಂದ ಹುಬ್ಳಿ ಹೊಸ ಅದು ಹೆಂಗಾತು ಒಟ್ಟೆ ಒಮ್ಮಿಕ್ಲೇನ ಹೋತ್ರಿ ಅದು ಗಾಡಿ ಬಸ್ ಪೂರ ಇದಕ್ಕನ ಹೋಗೈತೆ. ಅವಾಜ್ ಬಂತ್ರಿ. ಅದು ಟೈರ್ ಪಂಚರ್ ಆಗೈತೆ. ಪಂಚರ್ ಆಗಿರ್ಬೇಕ್ರೆ ಈಗ ಹಂಗದ ದರ ಹೋಗೇ ಬಿಡ್ತ್ರಿ ಅದು ಬಸ್. ಅದು ಮೊಣಕಾಲೆಲ್ಲ ಭಾಳ ಪೆಟ್ಟಾಗೈತೆ. ಅಷ್ಟು ಮಂದಿಗೆ ಆಗೈತ್ರಿ ಅಲ್ಲಿ ಎಲ್ಲರೂ. ಎಷ್ಟು ಫುಲ್ ಆಗಿತ್ತು ರೀ ಅದು ಬಸ್. ಫುಲ್ ಆಗಿತ್ತು ಬಸ್. ಹ್ಞೂ ರೀ ಹೊಂಟಿದ್ವಿ ರೀ. ಇಲ್ಲೇ ಸರ್ ಹಾದ್ಯಾಗ ನಾವು 4 ಜನ ಒಂದ ಮನೆಯವ್ರಿ. ನಾವು 3 ಹೊಂಟಿದ್ವಿ ರೀ ಕಡ್ಕೊಳಕ್ಕೆ. ಧಾರವಾಡದಿಂದ ಹೋಗೋ ಮುಂದೆ ಟೈರ್ ಬ್ಲಾಸ್ಟ್ ಆಗಿ ಬಸ್ ಸೈಡ್ ಹೋಯ್ತು. ಸೈಡ್ ಹೋಗಿ ಎಲ್ಲರೂ ಗಾಯ ಆಗ್ಯಾರ. 2 ಮಂದಿ ಕ್ಲಾಸ್ ಆಗ್ಯಾರ ಅಂತಾರೆ. ನಾವು ಅಷ್ಟೊಂದು ಗೊತ್ತಿಲ್ಲ. ಹೆಣ್ಮಕ್ಳಿಗೆಲ್ಲ ಒಳಪೆಟ್ಟಾಗ್ಯಾವ್ರಿ. ಕಾಲ ಮುರಿದವ್ರು, ಕೈ ಮುರಿದವ್ರಿ. 2 ಮಂದಿ ಕ್ಲಾಸ್ ಆಗ್ಯಾರ. ದಾವಣಗೆರೆ ಮಿರಾಜ್ ಬಸ್ ರೀ ಅದು. ನಾವು ಧಾರವಾಡದಿಂದ ಕಡ್ಕೊಳ ಹೋಗಾರ ಮುನ್ನೋಳಿಗೆ ರಾಸಿಕರ್.